ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಐ ಪಿ ಒ ಸೀಸನ್ ಕಂಟಿನ್ಯೂ ಆಗ್ತದೆ. ಮುಂದಿನ ವಾರ ಕೂಡ 5 ಮೇನ್ ಬೋರ್ಡ್ ಐ ಪಿ ಒಗಳು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗುತ್ತೆ. ಮಂಗಳವಾರ ಒಂದೇ ದಿನ 4 ಮೇನ್ ಬೋರ್ಡ್ ಐ ಪಿ ಒಗಳು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತದೆ. ಸೊ ಒಂದೊಂದಾಗಿ ಐ ಪಿ ಒ ರಿವ್ಯೂಸನ್ನು ಮಾಡ್ತಾ ಹೋಗೋಣ. ಮೊದಲನೇದಾಗಿ ಈ ಒಂದು ವಿಡಿಯೋನಲ್ಲಿ ಶ್ರೀಜಿ ಶಿಪ್ಪಿಂಗ್ ಗ್ಲೋಬಲ್ ಲಿಮಿಟೆಡ್ನ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಶ್ರೀಜಿ ಶಿಪ್ಪಿಂಗ್ ಕಂಪನಿಯ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಹಾಗೆ ಐ ಪಿ ಒ ಡೇಟ್ಸ್ ಹಾಗೆ ಲಾಟ್ ಸೈಜ್ನ ಬಗ್ಗೆ ಕೂಡ ಇನ್ಫಾರ್ಮೇಷನನ್ನು ಪ್ರೊವೈಡ್ ಮಾಡ್ತೀನಿ. ಕಂಪನಿಯ ಫಿನಾನ್ಷಿಯಲ್ಸ್ ಯಾವ ರೀತಿಯಲ್ಲಿ ಇದೆ, ಫಿನಾನ್ಷಿಯಲ್ಸ್ ಜಸ್ಟಿಫೈ ಆಗುತ್ತಾ, ಇಶ್ಯೂ ಸೈಜ್ ಎಷ್ಟಿದೆ, ಹಾಗೆ ಯಾವ ಕ್ಯಾಟಗರಿಯಲ್ಲಿ ಎಷ್ಟು ಶೇರ್ಸ್ಗಳನ್ನು ಆಫರ್ ಮಾಡ್ತಿದ್ದಾರೆ, ಕಾಂಪಿಟೇಟರ್ಸ್ಗಳಿಗೆ ಕಂಪೇರ್ ಮಾಡಿದಾಗ ವ್ಯಾಲ್ಯೂಯೇಷನ್ ಜಸ್ಟಿಫೈ ಆಗುತ್ತಾ, ಹಾಗೆಯೇ ಕೊನೆಯದಾಗಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟಿದೆ, ಲಿಸ್ಟಿಂಗ್ ಗೇನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾ, ಅದರ ಬಗ್ಗೆ ಕೂಡ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ. ಹಾಗೆ ಲಾಂಗ್ ಟರ್ಮ್ನ ಪರ್ಸ್ಪೆಕ್ಟಿವ್ನಿಂದ ಈ ಒಂದು ಐ ಪಿ ಒನಲ್ಲಿ ಅಪ್ಲೈ ಮಾಡ್ಬೋದಾ, ಅದರ ಬಗ್ಗೆ ಕೂಡ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಶ್ರೀಜಿ ಶಿಪ್ಪಿಂಗ್ 1995ರಲ್ಲಿ ಪ್ರಾರಂಭವಾದಂಥ ಕಂಪನಿ. ಆಲ್ಮೋಸ್ಟ್ 30 ವರ್ಷದ ಎಕ್ಸ್ಪೀರಿಯನ್ಸ್ ಈ ಒಂದು ಕಂಪನಿಗೆ ಇದೆ. ಹೆಸರು ಹೇಳೋ ರೀತಿಯಲ್ಲಿ ಇದೊಂದು ಶಿಪ್ಪಿಂಗ್ ಕಂಪನಿ ಆಗಿರುತ್ತೆ. ಮೇಜರ್ ಆಗಿ ಕಾರ್ಗೋ ಸರ್ವಿಸಸ್ಸನ್ನು ಪ್ರೊವೈಡ್ ಮಾಡ್ತಾರೆ, ಹಾಗೆ ಟ್ರಾನ್ಸ್ಪೋರ್ಟೇಷನ್ ಸರ್ವಿಸಸ್ಗಳನ್ನು ಕೂಡ ಪ್ರೊವೈಡ್ ಮಾಡುವಂಥ ಕಂಪನಿ ಆಗಿರ್ತಾರೆ. ಸೊ ದೊಡ್ಡ ದೊಡ್ಡ ಪೋರ್ಟ್ಗಳಲ್ಲಿ ಈ ಕಂಪನಿ ಕೆಲಸ ಮಾಡೋದಿಲ್ಲ. ನಾನ್ ಮೇಜರ್ ಪೋರ್ಟ್ಗಳಲ್ಲಿ ಅಂದರೆ ಸಣ್ಣ ಸಣ್ಣ ಪೋರ್ಟ್ಗಳಲ್ಲಿ ಹಾಗೆ ಜೆಟ್ಟೀಸ್ಗಳಲ್ಲಿ ಈ ಕಂಪನಿ ಕೆಲಸ ಮಾಡ್ತಾರೆ. ಮೇಜರ್ ಆಗಿ ವೆಸ್ಟ್ ಕೋಸ್ಟ್ ಆಫ್ ಇಂಡಿಯಾ ಅಂದರೆ ಗುಜರಾತ್, ಮಹಾರಾಷ್ಟ್ರ ಈ ಭಾಗದಲ್ಲಿ ಕೆಲಸ ಮಾಡ್ತಾರೆ. ಹಾಗೆ ಶ್ರೀಲಂಕಾನಲ್ಲಿ ಕೂಡ ಬಿಸ್ನೆಸ್ ಮಾಡುವಂಥ ಕಂಪನಿ ಆಗಿರ್ತಾರೆ. 20ಕ್ಕೂ ಹೆಚ್ಚಿನ ಜೆಟ್ಟೀಸ್ ಮತ್ತು ಪೋರ್ಟ್ಸ್ಗಳಲ್ಲಿ ಇವರು ಸರ್ವಿಸಸ್ಗಳನ್ನು ಪ್ರೊವೈಡ್ ಮಾಡ್ತಾರೆ. ಕಾಂಡ್ಲಾ, ಭಾವನಗರ್, ಮಗ್ಡಾಲಾ ಈ ರೀತಿಯ ಪೋರ್ಟ್ಗಳಲ್ಲಿ ಇವರು ಸರ್ವಿಸಸ್ಗಳನ್ನು ಪ್ರೊವೈಡ್ ಮಾಡ್ತಾರೆ. ಕಂಪನಿಯ ಕೀ ಆಫರಿಂಗ್ಸನ್ನು ಅಬ್ಸರ್ವ್ ಮಾಡಿದಾಗ ಕಾರ್ಗೋ ಹ್ಯಾಂಡ್ಲಿಂಗ್ ಮೇಜರ್ ಬಿಸ್ನೆಸ್ ಆಗಿರುತ್ತೆ. ಅಂದರೆ ಬೇರೆ ದೇಶಗಳಿಂದ ಬರುವಂಥ ವಸ್ತುಗಳೇನಿದೆ, ಅದು ಮೆಟಲ್ಸ್ ಆಗಿರ್ಬೋದು, FMCG ಐಟಮ್ ಆಗಿರ್ಬೋದು, ಕ್ರೂಡ್ ಆಯಿಲ್ ಆಗಿರ್ಬೋದು. ಸೊ ಆ ಕಾರ್ಗೋ ಹ್ಯಾಂಡ್ಲಿಂಗನ್ನು ಮಾಡ್ತಾರೆ. ಅಂದರೆ ಬೇರೆ ಕಡೆಯಿಂದ ಬರುವಂಥ ವಸ್ತುಗಳನ್ನು ಅನ್ಲೋಡ್ ಮಾಡ್ಕೋತಾರೆ, ಅಥವಾ ನಾವೇನು ಪ್ರಾಡಕ್ಟ್ಸ್ಗಳನ್ನು ಬೇರೆ ಕಂಟ್ರಿಗಳಿಗೆ ಎಕ್ಸ್ಪೋರ್ಟ್ ಮಾಡಬೇಕು ಅಂತ ಇರ್ತೀವಿ, ಅದನ್ನು ಇವರು ಲೋಡ್ ಮಾಡಿ ಕಾರ್ಗೋ ಸರ್ವಿಸಸ್ಸನ್ನು ಪ್ರೊವೈಡ್ ಮಾಡ್ತಾರೆ. ಇದರ ಜೊತೆಯಲ್ಲಿ ಪೋರ್ಟ್ನಿಂದ ಪ್ರಿಮೈಸಸ್ಗಳಿಗೆ ಅಂದರೆ ಪೋರ್ಟ್ನಿಂದ ಆ ಪರ್ಟಿಕ್ಯುಲರ್ ಕಂಪನಿಗಳಿಗೆ ಟ್ರಾನ್ಸ್ಪೋರ್ಟೇಷನ್ ಸರ್ವಿಸಸ್ಸನ್ನು ಕೂಡ ಪ್ರೊವೈಡ್ ಮಾಡ್ತಾರೆ. ಹಾಗೆ ಫ್ಲೀಟ್ ಮತ್ತು ಇಕ್ವಿಪ್ಮೆಂಟ್ ರೆಂಟಲ್ಸ್ಗಳನ್ನು ಕೂಡ ಪ್ರೊವೈಡ್ ಮಾಡ್ತಾರೆ. ಸೊ ಈ ಅನ್ಲೋಡಿಂಗ್ ಲೋಡಿಂಗ್ ಕೆಲಸದಲ್ಲಿ ಸಾಕಷ್ಟು ಇಕ್ವಿಪ್ಮೆಂಟ್ಗಳ ಬಳಕೆ ಆಗುತ್ತೆ. ಅದನ್ನು ರೆಂಟ್ ಬೇಸಿಸ್ ಮೇಲೆ ಇವರು ಕಂಪನೀಸ್ಗಳಿಗೆ ಪ್ರೊವೈಡ್ ಮಾಡ್ತಾರೆ. ಸೊ ಇದರ ಜೊತೆಯಲ್ಲಿ ಸ್ಕ್ರಾಪ್ಗಳ ಸೇಲ್ಸ್ ಆಗಿರ್ಬೋದು, ಬೇರೆ ರೀತಿಯ ಆಕ್ಟಿವಿಟೀಸ್ಗಳನ್ನು ಕೂಡ ಅಂದರೆ ಈ ಪೋರ್ಟ್ ಮತ್ತು ಟ್ರಾನ್ಸ್ಪೋರ್ಟೇಷನ್ ರಿಲೇಟೆಡ್ ಆಕ್ಟಿವಿಟೀಸ್ಗಳನ್ನು ಮಾಡುವಂಥ ಕಂಪನಿ ಆಗಿರ್ತಾರೆ. ಸೊ ಈ ಕಾರ್ಗೋ ಸರ್ವಿಸಸ್ಸನ್ನು ಪ್ರೊವೈಡ್ ಮಾಡೋದಕ್ಕೆ 80 ವೆಸಲ್ಸ್ಗಳನ್ನು ಕಂಪನಿ ಹೊಂದಿದ್ದಾರೆ. ಸೊ ಮಿನಿ ಬಲ್ಕ್ ಕ್ಯಾರಿಯರ್ಸ್ಗಳು, ಟಗ್ ಬೋಟ್ಸ್ಗಳು, ಫ್ಲೋಟಿಂಗ್ ಕ್ರೇನ್ಸ್ಗಳು, ಸೊ ಈ ರೀತಿಯ ಸಾಕಷ್ಟು ವೆಸಲ್ಸ್ಗಳನ್ನು ಕಂಪನಿ ಓನ್ ಮಾಡ್ತಾರೆ. 370 ಅರ್ತ್ ಮೂವಿಂಗ್ ಮೆಷಿನ್ಸ್ಗಳನ್ನು ಕೂಡ ಕಂಪನಿ ಹೊಂದಿದ್ದಾರೆ. ಐಟಮ್ಸ್ಗಳನ್ನು ಲೋಡ್ ಮತ್ತು ಅನ್ಲೋಡ್ ಮಾಡೋದಕ್ಕೆ ಈ ಮೆಷಿನ್ಸ್ಗಳ ಅವಶ್ಯಕತೆ ಬರುತ್ತೆ. ಸೊ ಮೆಟೀರಿಯಲ್ ಹ್ಯಾಂಡ್ಲಿಂಗ್ ಎಕ್ವಿಪ್ಮೆಂಟ್ಗಳು, ಎಕ್ಸ್ಕವೇಟರ್ಸ್ಗಳು, ಪೇ ಲೋಡರ್ಸ್, ಟಿಪ್ಪರ್ಸ್ ಈ ರೀತಿಯಲ್ಲಿ ಸಾಕಷ್ಟು ಮೆಟೀರಿಯಲ್ಸ್ಗಳನ್ನು ಈ ಕಂಪನಿ ಓನ್ ಮಾಡ್ತಾರೆ. ಸೊ ಮೇಜರ್ ಆಗಿ ಸರ್ವಿಸ್ ಆಯಿಲ್ ಆ್ಯಂಡ್ ಗ್ಯಾಸ್ ಕಂಪನಿಗಳಿಗೆ ಪ್ರೊವೈಡ್ ಮಾಡ್ತಾರೆ. FMCG ಕಂಪನೀಸ್, ಮೆಟಲ್ ಕಂಪನಿಗಳಿಗೆ ಕೂಡ ಇವರು ಕಾರ್ಗೋ ಸರ್ವಿಸಸ್ಸನ್ನು ಪ್ರೊವೈಡ್ ಮಾಡ್ತಾರೆ. 1173 ಪರ್ಮನೆಂಟ್ ಎಂಪ್ಲಾಯೀಸ್ಗಳನ್ನು ಕಂಪನಿ ಹೊಂದಿದ್ದಾರೆ. ಶ್ರೀಜಿ ಶಿಪ್ಪಿಂಗ್ ಗ್ಲೋಬಲ್ ಐ ಪಿ ಒ ಆಗಸ್ಟ್ 19ಕ್ಕೆ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗುತ್ತೆ. ಆಗಸ್ಟ್ 21ರವರೆಗೂ ಈ ಒಂದು ಐ ಪಿ ಒನಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೋದು. ₹10 ಫೇಸ್ ವ್ಯಾಲ್ಯೂ ನೋಡೋದಕ್ಕೆ ಸಿಗುತ್ತೆ. ಲೋವರ್ ಪ್ರೈಸ್ ಬ್ಯಾಂಡ್ ₹240, ₹252 ಕಟ್ ಆಫ್ ಪ್ರೈಸನ್ನು ಕಂಪನಿ ಸೆಟ್ ಮಾಡಿದ್ದಾರೆ. ರಿಟೇಲ್ ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡ್ತೀರಾ ಅಂದರೆ ₹252 ಕಟ್ ಆಫ್ ಪ್ರೈಸ್ ಏನಿದೆ ಅದೇ ಪ್ರೈಸ್ನಲ್ಲಿ ನೀವು ಅಪ್ಲೈ ಮಾಡಬೇಕು. ಸೊ ನೀವು ಐ ಪಿ ಒಗೆ ಅಪ್ಲೈ ಮಾಡುವಾಗ ಕಟ್ ಆಫ್ ಪ್ರೈಸನ್ನು ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಅಂದರೆ ನಿಮಗೆ ಅಲಾಟ್ಮೆಂಟ್ನ ಚಾನ್ಸಸ್ ಕಡಿಮೆ ಇರುತ್ತೆ. ಲಾಟ್ ಸೈಜ್ 58 ಶೇರ್ಗಳದ್ದು ಆಗಿದ್ದು ಮಿನಿಮಮ್ ಒಂದು ಲಾಟ್ಗೆ ಅಂದರೆ 58 ಶೇರ್ಸ್ಗೆ ಅಪ್ಲೈ ಮಾಡಬೇಕಾಗುತ್ತೆ. 58 ಶೇರ್ಸ್ಗೆ ಅಪ್ಲೈ ಮಾಡೋದಕ್ಕೆ ₹14,616 ಬೇಕಾಗುತ್ತೆ. ಮ್ಯಾಕ್ಸಿಮಮ್ ನೀವು ರಿಟೇಲ್ ಕ್ಯಾಟಗರಿಯಲ್ಲಿ 13 ಲಾಟ್ಗಳಿಗೆ ಅಪ್ಲೈ ಮಾಡ್ಬೋದು. 13ಕ್ಕಿಂತ ಹೆಚ್ಚಿನ ಲಾಟ್ಸ್ಗೆ ಅಪ್ಲೈ ಮಾಡ್ತೀರಾ ಅಂದರೆ HNI ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ರಿಟೇಲ್ ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡ್ತೀರಾ ಅಂದರೆ ಒಂದು ಅಕೌಂಟ್ನಿಂದ ಒಂದು ಲಾಟ್ಗೆ ಅಪ್ಲೈ ಮಾಡೋದೇ ಬೆಟರ್. ಮಲ್ಟಿಪಲ್ ಡಿಮ್ಯಾಟ್ ಅಕೌಂಟ್ಸ್ಗಳಿಂದ ಒಂದೊಂದು ಲಾಟ್ಗೆ ಅಪ್ಲೈ ಮಾಡಿದಾಗ ಅಲಾಟ್ಮೆಂಟ್ನ ಚಾನ್ಸಸ್ ಇನ್ಕ್ರೀಸ್ ಆಗುತ್ತೆ. ಶ್ರೀಜಿ ಶಿಪ್ಪಿಂಗ್ನ ಐ ಪಿ ಒ ಡೇಟ್ಸನ್ನು ಅಬ್ಸರ್ವ್ ಮಾಡಿದಾಗ 22 ಆಗಸ್ಟ್ ಅಲಾಟ್ಮೆಂಟ್ ಡೇಟ್ ಆಗಿರುತ್ತೆ. 23 ಆಗಸ್ಟ್ಗೆ ಅಲಾಟ್ಮೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಲಾಟ್ಮೆಂಟ್ ಸಿಗಲಿಲ್ಲ ಅಂದರೆ ರೀಫಂಡ್ 25 ಆಗಸ್ಟ್ಗೆ ನಿಮಗೆ ಕ್ರೆಡಿಟ್ ಆಗುತ್ತೆ. ಹಾಗೆಯೇ ಡಿಮ್ಯಾಟ್ನಲ್ಲಿ ಶೇರ್ಸ್ಗಳು ಕೂಡ 25 ಆಗಸ್ಟ್ಗೆ ಕ್ರೆಡಿಟ್ ಆಗುತ್ತೆ. ಐ ಪಿ ಒ ಲಿಸ್ಟಿಂಗ್ ಡೇಟ್ 26 ಆಗಸ್ಟ್ ಆಗಿರುತ್ತೆ. ಕಂಪನಿಯ ಫಿನಾನ್ಷಿಯಲ್ಸನ್ನು ಅಬ್ಸರ್ವ್ ಮಾಡಿದಾಗ
ಅಸೆಟ್ನಲ್ಲಿ ಒಳ್ಳೆ ಒಂದು ಗ್ರೋತ್ ಇಯರ್ ಆನ್ ಇಯರ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಕಂಪನಿಯ ಟೋಟಲ್ ಇನ್ಕಮ್ ಏನಿದೆ ಅದು ಇಯರ್ ಆನ್ ಇಯರ್ ಫಾಲ್ ಆಗ್ತಾ ಬರ್ತಿದೆ. 827 ಕೋಟಿ 2023ರಲ್ಲಿ ಇದ್ದಂಥ ಟೋಟಲ್ ಇನ್ಕಮ್ 2025ರಲ್ಲಿ 610 ಕೋಟಿಗೆ ಡ್ರಾಪ್ ಆಗಿದೆ. ಬಟ್ ನೀವು ಪ್ರಾಫಿಟ್ಸನ್ನು ಅಬ್ಸರ್ವ್ ಮಾಡಿದಾಗ ಪ್ರಾಫಿಟ್ಸ್ ಕನ್ಸಿಸ್ಟೆಂಟ್ ಆಗಿ ಇನ್ಕ್ರೀಸ್ ಆಗ್ತಿದೆ. ಕಂಪನಿಯ ರೆವೆನ್ಯೂಸ್ ಫಾಲ್ ಆಗ್ತಿದ್ರು ಕೂಡ ಪ್ರಾಫಿಟ್ ಇನ್ಕ್ರೀಸ್ ಆಗ್ತಿದೆ. ಅದಕ್ಕೆ ರೀಸನ್ ಇವರು ಎಕ್ಸ್ಪೆನ್ಸಸ್ಸನ್ನು ಕಡಿಮೆ ಮಾಡ್ತಾ ಇದ್ದಾರೆ. ಆ ರೀಸನ್ನಿಂದ ಪ್ರಾಫಿಟ್ನಲ್ಲಿ ಜಂಪ್ ಇದೆ. ಹಾಗೆ ಎಬಿಟಾ ಅಬ್ಸರ್ವ್ ಮಾಡಿದಾಗ ಎಬಿಟಾ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ಹಾಗೆ ಕಂಪನಿಯ ನೆಟ್ವರ್ತ್ ಕೂಡ ಸ್ಟ್ರಾಂಗ್ ಆಗಿ ಇನ್ಕ್ರೀಸ್ ಆಗಿದೆ. ಬಟ್ ರಿಸರ್ವ್ಸ್ ಕಡಿಮೆ ಆಗ್ತಾ ಬರ್ತಿದೆ. 315 ಕೋಟಿ ರಿಸರ್ವ್ಸ್ 2024ರಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಈಗ ರಿಸರ್ವ್ಸ್ ಕಡಿಮೆ ಆಗಿದೆ. ಹಾಗೆ ಕಂಪನಿಯ ಡೆಟ್ ಕೂಡ ಇನ್ಕ್ರೀಸ್ ಆಗ್ತಿದೆ. 158 ಕೋಟಿ ಇದ್ದಂಥ ಸಾಲ ಈ ಒಂದು ಫಿನಾನ್ಷಿಯಲ್ ಇಯರ್ನಲ್ಲಿ 256 ಕೋಟಿಗೆ ಜಂಪ್ ಆಗಿದೆ. ಸೊ ರಿಸರ್ವ್ಸ್ ಮತ್ತು ಬಾರೋಯಿಂಗ್ಸ್ ಅಷ್ಟು ಸ್ಟ್ರಾಂಗ್ ಆಗಿ ಕಾಣಿಸ್ತಿಲ್ಲ. ಹಾಗೆ ರೆವೆನ್ಯೂಸ್ ಕೂಡ ಫಾಲ್ ಆಗ್ತಿರೋದು ಸ್ವಲ್ಪ ಕನ್ಸರ್ನಿಂಗ್ ಆಗಿರುತ್ತೆ. ಬಟ್ ಪ್ರಾಫಿಟ್ಸ್ ಇನ್ಕ್ರೀಸ್ ಆಗ್ತದೆ, ಅಸೆಟ್ಸ್ ಮತ್ತು ನೆಟ್ವರ್ತ್ ಇನ್ಕ್ರೀಸ್ ಆಗ್ತದೆ. ಸೊ ಓಕೆ ಫಿನಾನ್ಷಿಯಲ್ಸ್ ಅಂತಲೇ ಕನ್ಸಿಡರ್ ಮಾಡ್ಕೋಬೋದು. IPO ಇಶ್ಯೂ ಸೈಜ್ 410 ಕೋಟಿ ಆಗಿರುತ್ತೆ. 410 ಕೋಟಿ ಕೂಡ ಫ್ರೆಶ್ ಇಶ್ಯೂ ಆಗಿದೆ. ಅಂದರೆ ಎಕ್ಸಿಸ್ಟಿಂಗ್ ಇನ್ವೆಸ್ಟರ್ಸ್ ಯಾರು ಕೂಡ ಇಲ್ಲಿ ಶೇರ್ಸ್ಗಳನ್ನು ಸೆಲ್ ಮಾಡ್ತಿಲ್ಲ. ಹೊಸದಾಗಿ ಇಶ್ಯೂವನ್ನು ತರ್ತಿದ್ದಾರೆ. 410 ಕೋಟಿಯನ್ನು ಕೂಡ ಕಂಪನಿಯ ಡೆವಲಪ್ಮೆಂಟ್ನಲ್ಲಿ ಬಳಸ್ಕೋಬೋದಾಗುತ್ತೆ. ಈ 410 ಕೋಟಿಯಲ್ಲಿ 251 ಕೋಟಿಯನ್ನು ಸೆಕೆಂಡ್ರಿ ಮಾರ್ಕೆಟ್ನಲ್ಲಿ ಕೆಲವೊಂದಿಷ್ಟು ಬಲ್ಕ್ ಕ್ಯಾರಿಯರ್ಸ್ಗಳನ್ನು ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ ಬಳಸ್ಕೋತೀವಿ ಅಂತ ಹೇಳಿದರೆ, ಕೇವಲ 23 ಕೋಟಿಯನ್ನು ಡೆಟ್ ಕ್ಲಿಯರ್ ಮಾಡೋದ್ರಲ್ಲಿ ಈ ಒಂದು ಕಂಪನಿ ಬಳಸ್ಕೋತಾರೆ. ಇನ್ನೂ ಸ್ವಲ್ಪ ಡೆಟ್ಟನ್ನು ಕ್ಲಿಯರ್ ಮಾಡ್ಕೋಬೋದಾಗಿತ್ತು. ಡೆಟ್ ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಡೆಟ್ ಹೆಚ್ಚಾಗಿ ಇದ್ದಷ್ಟು ಕೂಡ ಕಂಪನಿಗೆ ಅದು ನೆಗೆಟಿವ್ ಆಗುತ್ತೆ. ಸೊ ಮಿಕ್ಕಿರುವಂಥ ಅಮೌಂಟ್ ಜನರಲ್ ಕಾರ್ಪೊರೇಟ್ ಪರ್ಪಸಸ್ನಲ್ಲಿ ಬಳಕೆ ಆಗುತ್ತೆ. ಸೊ ಯಾರಿಗೆ ಎಷ್ಟು ಶೇರ್ಸ್ಗಳನ್ನು ಆಫರ್ ಮಾಡ್ತಿದ್ದಾರೆ ಅಂತ ಅಬ್ಸರ್ವ್ ಮಾಡಿದಾಗ QIB ಕ್ಯಾಟಗರಿಯಲ್ಲಿ 50% ಆಫರ್ ಇದೆ. HNI ಕ್ಯಾಟಗರಿಯಲ್ಲಿ 15%, ರಿಟೇಲ್ ಕ್ಯಾಟಗರಿಯಲ್ಲಿ 35% ಆಫರನ್ನು ಮಾಡ್ತಿದ್ದಾರೆ. IPO ಸೈಜ್ ಸಣ್ಣದೇನೆ ಇರುತ್ತೆ. ಬಟ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅಷ್ಟು ಸ್ಟ್ರಾಂಗ್ ಇಲ್ಲ ಅಂದರೆ ರಿಟೇಲ್ ಕ್ಯಾಟಗರಿಯಲ್ಲಿ ಕೂಡ ಅಲಾಟ್ಮೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಬಟ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟ್ರಾಂಗ್ ಆದರೆ ಈ ಒಂದು IPOನಲ್ಲಿ ಕೂಡ ಅಲಾಟ್ಮೆಂಟ್ನ ಚಾನ್ಸಸ್ ಸ್ವಲ್ಪ ಕಡಿಮೆನೇ ಆಗ್ಬೋದು. ಶ್ರೀಜಿ ಶಿಪ್ಪಿಂಗ್ ಗ್ಲೋಬಲ್ IPO ವ್ಯಾಲ್ಯೂಯೇಷನನ್ನು ಅಬ್ಸರ್ವ್ ಮಾಡಿದಾಗ ಅಪ್ಪರ್ ಪ್ರೈಸ್ ಬ್ಯಾಂಡ್ 252 ರೂಪಾಯಿ ಕಂಪನಿಯನ್ನು ಸೆಟ್ ಮಾಡಿದ್ದಾರೆ. ಈ ಒಂದು ಪ್ರೈಸ್ ಬ್ಯಾಂಡ್ನಲ್ಲಿ ಟೋಟಲ್ ಮಾರ್ಕೆಟ್ ಕ್ಯಾಪ್ 4100 ಕೋಟಿ ಅರೌಂಡಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಇದೊಂದು ಸ್ಮಾಲ್ ಕ್ಯಾಪ್ ಕಂಪನಿಯಾಗಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. 10 ರೂಪಾಯಿ ಅರೌಂಡಲ್ಲಿ ಅರ್ನಿಂಗ್ ಪರ್ ಶೇರ್ ಇದೆ. ಸೊ ಅರ್ನಿಂಗ್ಸ್ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. PE ರೇಷಿಯೋ 25-26 ಅರೌಂಡಲ್ಲಿ ನೋಡೋದಕ್ಕೆ ಸಿಗ್ಬೋದು. ROE ROC ಕೂಡ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಡೆಟ್ ಟು ಈಕ್ವಿಟಿ 0.75 ಅರೌಂಡಲ್ಲಿ ನೋಡೋದಕ್ಕೆ ಸಿಗ್ತದೆ. ಸೊ ಡೆಟ್ ಟು ಈಕ್ವಿಟಿ 1ಕ್ಕಿಂತ ಕಡಿಮೆ ಇದ್ದರೆ ಅದು ಒಳ್ಳೆಯ ಒಂದು ಡೆಟ್ ಟು ಈಕ್ವಿಟಿನೇ ಆಗಿರುತ್ತೆ. ಬಟ್ ಸ್ವಲ್ಪ ಮಟ್ಟಿಗೆ ಡೆಟ್ಟನ್ನು ಕಡಿಮೆ ಮಾಡಿಕೊಂಡ್ರೆ ಅದು ಕೂಡ ಒಳ್ಳೆಯದು. ರಿಟರ್ನ್ ಆನ್ ನೆಟ್ವರ್ತ್ ಕೂಡ ಸ್ಟ್ರಾಂಗ್ ಆಗಿ ಇನ್ಕ್ರೀಸ್ ಆಗ್ತದೆ. ಬಟ್ ಪ್ರೈಸ್ ಟು ಬುಕ್ ವ್ಯಾಲ್ಯೂ ಅಬ್ಸರ್ವ್ ಮಾಡಿದಾಗ 10 ಅರೌಂಡಲ್ಲಿ ಪ್ರೈಸ್ ಟು ಬುಕ್ ವ್ಯಾಲ್ಯೂ ನೋಡೋದಕ್ಕೆ ಸಿಗುತ್ತೆ. ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿ ಪ್ರೈಸ್ ಬ್ಯಾಂಡನ್ನು ಸೆಟ್ ಮಾಡಿದ್ದಾರೆ. ಸೊ ಕಂಪನಿ RHPಯನ್ನು ಫೈಲ್ ಮಾಡುವಾಗ ಯಾವುದೇ ಒಂದು ಕಾಂಪಿಟೇಟರನ್ನು ಲಿಸ್ಟ್ ಮಾಡಿಲ್ಲ. ಈ ರೀತಿಯಲ್ಲಿ ಕಾರ್ಗೋ ಸರ್ವಿಸ್ ಪ್ರೊವೈಡ್ ಮಾಡುವಂಥ ಸಾಕಷ್ಟು ಕಂಪನಿಗಳು ಲಿಸ್ಟ್ ಆಗಿದೆ. ಬಟ್ ಇವರು ಮಲ್ಟಿಪಲ್ ಸೆಗ್ಮೆಂಟ್ಗಳಲ್ಲಿ ಕೆಲಸ ಮಾಡ್ತಿರೋದ್ರಿಂದ, ಅಂದರೆ ಇವರು ಲಾಜಿಸ್ಟಿಕ್ ಸರ್ವಿಸಸ್ಗಳನ್ನು ಕೂಡ ಪ್ರೊವೈಡ್ ಮಾಡ್ತಾರೆ. ಲೋಡಿಂಗ್, ಅನ್ಲೋಡಿಂಗ್ ಈ ರೀತಿಯ ಸರ್ವಿಸಸ್ಗಳನ್ನು ಕೂಡ ಪ್ರೊವೈಡ್ ಮಾಡೋದ್ರಿಂದ ಯಾವುದೇ ಒಂದು ಕಂಪನಿಯನ್ನು ತಮ್ಮ ಕಾಂಪಿಟೇಟರ್ ಆಗಿ ನೇಮ್ ಮಾಡಿಲ್ಲ. ಸೊ ಈ ಕ್ಯಾಟಗರಿಯಲ್ಲಿ ಕೆಲಸ ಮಾಡುವಂಥ ಸಾಕಷ್ಟು ಕಂಪನಿಗಳು ಮಾರ್ಕೆಟ್ನಲ್ಲಿ ಲಿಸ್ಟ್ ಕೂಡ ಆಗಿದೆ. ಬಟ್ ಇವರು ಅಫಿಷಿಯಲಿ RHPಯಲ್ಲಿ ಯಾವುದೇ ಒಂದು ಕಂಪನಿಯನ್ನು ಮೆನ್ಷನ್ ಮಾಡಿಲ್ಲ. ಆದ್ದರಿಂದ ವ್ಯಾಲ್ಯೂಷನನ್ನು ಕರೆಕ್ಟಾಗಿ ಜಡ್ಜ್ ಮಾಡೋದು ಕೂಡ ಸ್ವಲ್ಪ ಕಷ್ಟ ಆಗ್ಬೋದು. ಕಂಪನಿಯ ಸ್ಟ್ರೆಂತ್ ಮತ್ತು ವೀಕ್ನೆಸ್ಸನ್ನು ಅಬ್ಸರ್ವ್ ಮಾಡಿದಾಗ ಈ ರೀತಿಯ ಇಂಟಿಗ್ರೇಟೆಡ್ ಲಾಜಿಸ್ಟಿಕ್ ಮತ್ತು ಶಿಪ್ಪಿಂಗ್ ಸರ್ವಿಸಸನ್ನು ಪ್ರೊವೈಡ್ ಮಾಡುವಂಥ ಒಂದು ಲೀಡಿಂಗ್ ಸರ್ವಿಸ್ ಪ್ರೊವೈಡರ್ ಈ ಕಂಪನಿ ಆಗಿರ್ತಾರೆ. ಹಾಗೆ ಮೇಜರ್ ಇಂಡಸ್ಟ್ರೀಸ್ಗಳಿಗೆ ಇವರು ಸರ್ವಿಸಸ್ಗಳನ್ನು ಪ್ರೊವೈಡ್ ಮಾಡ್ತಾರೆ. ಡೈವರ್ಸಿಫಿಕೇಷನ್ ಕೂಡ ಇದೆ. ಇದು ಕೂಡ ಕಂಪನಿಯ ಸ್ಟ್ರೆಂತ್ ಆಗ್ಬೋದು. ಬಲ್ಕ್ ಕಾರ್ಗೋ ಹ್ಯಾಂಡ್ಲಿಂಗ್ ಪ್ರೊಸೆಸನ್ನು ಮಾಡ್ತಾರೆ. ಹಾಗೆ ಮೇಜರ್ ಪೋರ್ಟ್ಗಳಲ್ಲಿ ಪ್ರೆಸೆನ್ಸ್ ಇಲ್ಲದೇ ಇದ್ರೂ ಕೂಡ ವೆಸ್ಟ್ ಪಾರ್ಟ್ನಲ್ಲಿ ಸಾಕಷ್ಟು ಬಿಸ್ನೆಸ್ ಆಗುತ್ತೆ. ಸೊ ಯುರೋಪ್, US ಸಾಕಷ್ಟು ವಸ್ತುಗಳು ಭಾರತಕ್ಕೆ ಇಂಪೋರ್ಟ್ ಆಗೋದ್ರಿಂದ ಈ ಪಾರ್ಟ್ನಲ್ಲಿ ಒಳ್ಳೆಯ ಒಂದು ಆಪರೇಷನ್ಸನ್ನು ಕಂಪನಿ ಮಾಡ್ತಾ ಇದ್ದಾರೆ. ಸೊ ತಮ್ಮದೇ ಆದ ಓನ್ ಫ್ಲೀಟ್ ಸರ್ವಿಸ್ ಇರೋದ್ರಿಂದ ಅದು ಕೂಡ ಕಂಪನಿಯ ಸ್ಟ್ರೆಂತ್ ಆಗಿದೆ. ಫಿನಾನ್ಷಿಯಲ್ ಪರ್ಫಾರ್ಮೆನ್ಸ್ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ರೆವೆನ್ಯೂಸ್ ಫಾಲ್ ಆಗ್ತಿದ್ರು ಕೂಡ ಕಂಪನಿ ಪ್ರಾಫಿಟಬಿಲಿಟಿಯನ್ನು ಸ್ಟ್ರಾಂಗ್ ಆಗಿ ಮೇಂಟೈನ್ ಮಾಡ್ತಿದ್ದಾರೆ. ಸೊ ಕೆಲವೊಂದಿಷ್ಟು ವೀಕ್ನೆಸ್ಗಳು ಕೂಡ ನೋಡೋದಕ್ಕೆ ಸಿಗುತ್ತೆ. ಸೊ ಈ ಮಾನ್ಸೂನ್ ಸೀಸನ್ನಲ್ಲಿ ಕ್ಲೈಮೇಟ್ ಚೇಂಜ್ ಆದಾಗ ಆಪರೇಷನ್ನ ಮೇಲೆ ಸ್ವಲ್ಪ ಇಂಪ್ಯಾಕ್ಟ್ ಬರ್ಬೋದು. ಹಾಗೆ ಲಾಜಿಸ್ಟಿಕ್ ಡಿಸ್ಟ್ರಪ್ಷನ್ಸ್ ಕೂಡ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಮಳೆಗಾಲದಲ್ಲಿ ಸ್ವಲ್ಪ ಬಿಸ್ನೆಸ್ನ ಮೇಲೆ ಇಂಪ್ಯಾಕ್ಟ್ಸ್ ನೋಡೋದಕ್ಕೆ ಸಿಗುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಇಂಡಿಯನ್ ಶಿಪ್ಪಿಂಗ್ ಇಂಡಸ್ಟ್ರಿ ಏನಿದೆ ಜಿಯೋಪೊಲಿಟಿಕಲ್ ಟೆನ್ಷನ್ಸ್ನ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಸೊ ಸಡನ್ನಾಗಿ ಎಕ್ಸ್ಪೋರ್ಟ್ಸ್ ಕಡಿಮೆ ಆಗೋದು ಅಥವಾ ಇಂಪೋರ್ಟ್ಸ್ ಕಡಿಮೆ ಆಗೋದು ಈ ರೀತಿಯಲ್ಲಿ ಸಿನಾರಿಯೋಸ್ ಬಂದಾಗ ಇವರ ಟೋಟಲ್ ಕಾರ್ಗೋ ವಾಲ್ಯೂಮ್ ಫಾಲ್ ಆಗುವಂಥ ಚಾನ್ಸಸ್ ಇರುತ್ತೆ.
ಹಾಗೆ ರೆಡ್ ಸೀನಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಆದರೆ, ಅಂದರೆ ಇರಾನ್, ಇರಾಕ್, ಇಸ್ರೇಲ್ನಂಥ ಕಂಟ್ರಿಗಳು ವಾರ್ಸನ್ನು ಅನೌನ್ಸ್ ಮಾಡಿದಾಗ ಇವರ ಬಿಸ್ನೆಸ್ನ ಮೇಲೆ ಕೂಡ ಇಂಪ್ಯಾಕ್ಟ್ ಬರುವಂಥ ಚಾನ್ಸಸ್ ಇರುತ್ತೆ. ಫ್ಯೂಯಲ್ ಕಾಸ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ರೀತಿಯ ಕಾರ್ಗೋ ಸರ್ವಿಸಸನ್ನು ಪ್ರೊವೈಡ್ ಮಾಡುವಾಗ ಫ್ಯೂಯಲ್ ಪ್ರೈಸಸ್ ಇನ್ಕ್ರೀಸ್ ಆಗ್ತಾ ಹೋದರೆ ಅದು ಕೂಡ ಇವರ ಬಿಸ್ನೆಸ್ನ ಮೇಲೆ ಇಂಪ್ಯಾಕ್ಟನ್ನು ತರಬಹುದು. ಹಾಗೆ ದೊಡ್ಡ ದೊಡ್ಡ ಆಪರೇಟರ್ಸ್ಗಳು ಈ ಒಂದು ಸೆಗ್ಮೆಂಟ್ನಲ್ಲಿ ಕೆಲಸ ಮಾಡ್ತಾರೆ. ಹಾಗೆ ಇವರು ಕಾಂಪಿಟೇಷನ್ನ ಕೂಡ ಹ್ಯಾಂಡಲ್ ಮಾಡಬೇಕಾಗತ್ತೆ. ಸೊ ಈ ರೀತಿಯ ವೀಕ್ನೆಸಸ್ಗಳು ಈ ಒಂದು ಕಂಪನಿಯಲ್ಲಿ ನೋಡೋದಕ್ಕೆ ಸಿಗುತ್ತೆ. ಶ್ರೀಜಿ ಶಿಪ್ಪಿಂಗ್ನ IPO ರಿಜಿಸ್ಟರ್ ಬಿಗ್ ಶೇರ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಆಗಿದ್ದು, ಇವರ ವೆಬ್ಸೈಟ್ನಲ್ಲಿ ಅಲಾಟ್ಮೆಂಟ್ ಸ್ಟೇಟಸನ್ನು ಚೆಕ್ ಮಾಡ್ಕೋಬೇಕಾಗತ್ತೆ. ಕೊನೆಯದಾಗಿ ಎಷ್ಟು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನಡೀತಿದೆ ಅಂತ ಅಬ್ಸರ್ವ್ ಮಾಡಿದಾಗ ₹30 ಅರೌಂಡಲ್ಲಿ ಪ್ರೀಮಿಯಂ ಕಾಣಿಸ್ತದೆ. ₹252 ಪ್ರೈಸನ್ನು ಕಂಪನಿ ಸೆಟ್ ಮಾಡಿದ್ದಾರೆ. 12% ಅರೌಂಡಲ್ಲಿ ಲಿಸ್ಟಿಂಗಿನ ಎಕ್ಸ್ಪೆಕ್ಟೇಷನ್ ಇವತ್ತು ನೋಡೋದಕ್ಕೆ ಸಿಗ್ತದೆ. ಕೊನೆ ದಿನದವರೆಗೂ ವೆಯ್ಟ್ ಮಾಡಿ. ಕೊನೆ ದಿನ ₹45ರಿಂದ ₹50 ಪ್ರೀಮಿಯಂ ಕಾಣಿಸಿದ್ರೆ ಖಂಡಿತವಾಗ್ಲೂ ಅಪ್ಲಿಕೇಶನನ್ನು ಹಾಕ್ಬೋದಾಗುತ್ತೆ. ಈ ಒಂದು ಪ್ರೀಮಿಯಂ ಕಾಣಿಸಿದ್ರು ಕೂಡ ರಿಸ್ಕ್ ತಗೊಳ್ಳೋರು ಅಪ್ಲಿಕೇಶನನ್ನು ಹಾಕ್ಬೋದು. ಸೊ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವನ್ನು ನೋಡೋದಾದರೆ ಮೀಡಿಯಂ ಟರ್ಮ್ಗೆ ಖಂಡಿತವಾಗ್ಲೂ ಕಂಟಿನ್ಯೂ ಮಾಡ್ಬೋದು. ಸೊ ಕಂಪನಿ ಈ ಸೆಗ್ಮೆಂಟ್ನಲ್ಲಿ ಯಾವುದೇ ಕಾಂಪಿಟೇಟರ್ಸನ್ನು ನೇಮ್ ಮಾಡಿಲ್ಲ. ಹಾಗೆ ವ್ಯಾಲ್ಯೂಷನ್ ಕೂಡ ರೀಸನೇಬಲ್ ಅಂತ ಅನಿಸುತ್ತೆ. ರೆವೆನ್ಯೂಸ್ ಸ್ವಲ್ಪ ಫಾಲ್ ಆಗ್ತದೆ. ಬಟ್ ರೆವೆನ್ಯೂಸ್ ಏನಾದರೂ ಇನ್ನಷ್ಟು ಇನ್ಕ್ರೀಸ್ ಆದರೆ ಪ್ರಾಫಿಟ್ಸ್ ಕೂಡ ಸ್ಟ್ರಾಂಗ್ ಆಗಿ ಇನ್ಕ್ರೀಸ್ ಆಗುವಂಥ ಚಾನ್ಸಸ್ ಇರೋದ್ರಿಂದ ಲಾಂಗ್ ಟರ್ಮ್ನ ಪರ್ಸ್ಪೆಕ್ಟಿವ್ ಇಟ್ಕೊಂಡು ಕೂಡ ಈ ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು. ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪರ್ಫಾರ್ಮೆನ್ಸನ್ನು ಅಬ್ಸರ್ವ್ ಮಾಡ್ತಾ ಡಿಸಿಷನನ್ನು ತಗೋಬೇಕಾಗತ್ತೆ. ಸೊ ಈ ಒಂದು IPO ರಿವ್ಯೂ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.